ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಕಳ್ತನ ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಎಷ್ಟೋ ಜನ ಪೇರೆಂಟ್ಸ್ ನೋಡಿದ್ದೀನಿ ನಾನು. ಮಕ್ಳುಗಳ್ನ ಅಂತಾವು ಬಿಟ್ಟುಬಿಡ್ತಾರೆ, ಅವರು ಅಂತಾವು ಇರ್ತಾರೆ, ಮೊಬೈಲ್ ಹಿಡ್ಕೊಂಡು ಆರಾಮಾಗಿ ಅವ್ರ ಮೊಬೈಲ್ ವೀಡಿಯೋಗಳು ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಇಲ್ಲಿ ಮಕ್ಕಳು ಯಾರ ಜೊತೆ ಇದೆ, ಎಲ್ಲಿದೆ ಅಂತ ಒಂದು 5 ನಿಮಿಷ ಆದಮೇಲೆ ಮಕ್ಕಳು ಕಾಣಲಿಲ್ಲ ಅಂದರೆ ಹುಡುಕಾಟ ಮಾಡೋದು, ಯಾರು ನೋಡಿದ್ರ ಅನ್ನೋದು, ಈ ಥರ ತುಂಬ ನಡೆದಿದೆ ಘಟನೆ. ನಾನೇ ಕಣ್ಣಾರೆ ನೋಡಿದ್ದೀನಿ, ಎಷ್ಟೋ ಘಟನೆ ಹಿಂಗೆ ನಡೆದಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ. ಏಕೆ ಅಂದರೆ ಸ್ಕೂಲ್ ವ್ಯಾನಿಂದ ಇಳಿದು ಮಕ್ಕಳು ಮನೆಗೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಇವಾಗ ಆ ರೀತಿ ಆಗ್ತಾಯಿದೆ. ಇವಾಗ ಬಸ್ ಸ್ಟಾಪಲ್ಲಿ ಕಳ್ತನ ಆಗ್ತಾಯಿದೆ, ಮನೆಯಲ್ಲಿ ಆಟ ಆಡ್ತಾ ಇರೋ ಮಕ್ಕಳು ಕಳ್ತನ ಆಗ್ತವ್ರೆ, ಮನೆ ಗೇಟ್ ಒಳಗಡೆ ಹಾಕಿರೋ ಮಕ್ಕಳು ಕಳ್ತನ ಆಗ್ತವ್ರೆ, ಮನೆ ಒಳಗಡೆ ಇರೋ ಮಕ್ಕಳನ್ನು ಕಳ್ತನ ಮಾಡ್ತವ್ರೆ. ಎಷ್ಟೋ ಜನ ಸ್ಕೀಮ್ ನಡೆಸ್ತವ್ರು ಇವಾಗ. ಯಾವ ರೀತಿ ಅಂದರೆ ಮನೆಗೆ ಬಂದು ನೀರು ಕೇಳೋ ಥರ ಮಾಡ್ತಾರೆ. ನೀವೇನು ಮಾಡ್ತೀರಾ, ಇರೋ ತಂದು ಕೊಡ್ತೀನಿ ಅಂತ ಮಕ್ಕಳು ಅಲ್ಲೇ ಬಿಟ್ಬಿಟ್ಟು ನೀರು ತರಕ್ಕೆ ಹೋಗ್ತೀರಾ. ಈ ಕಡೆ ನಿಮ್ಮ ಮಗು ಕೂಡ ಇರಲ್ಲ, ಆ ಅಮ್ಮನೂ ಇರಲ್ಲ. ಆ ರೀತಿ ಎಸ್ಕೇಪ್ ಆಗ್ತಾವ್ರೆ. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಒಂದೊಂದು ಮಕ್ಕಳನ್ನ 10 ಲಕ್ಷ 20 ಲಕ್ಷಕ್ಕೆ ಸೇಲ್ ಮಾಡ್ತಾವ್ರೆ. ದಯವಿಟ್ಟು ಸ್ವಲ್ಪ ಜೋಪಾನಾಗೆ ಸ್ವಲ್ಪ ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಅವರು 10 ಲಕ್ಷ 20 ಲಕ್ಷಕ್ಕೆ ಸೇಲ್ ಮಾಡಿ ಮಕ್ಕಳನ್ನ ಎಷ್ಟೋ ಜನ ಕೈಕಾಲು ಕತ್ತರಿಸ್ಬಿಟ್ಟು ಭಿಕ್ಷೆ ಬೆಳಕಾಗ್ತಾವ್ರೆ, ಎಷ್ಟೋ ಜನನ ಮಾರಾಟ ಮಾಡ್ತಾವ್ರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಎಲ್ಲ ಪೇರೆಂಟ್ಸು, ಯಾರ್ಯಾವ ಪೇರೆಂಟ್ಸ್ಗಳು ತಮಾಷೆ ಬಿಡೋ ಈ ವಿಡಿಯೋ ನಾರ್ಮಲ್ಲು ಅಂದ್ಕೊಂಬಿಡಿ. ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ.